ನವೆಂಬರ್ 28ನೇ ತಾರೀಕು ಗೃಹಲಕ್ಷ್ಮಿ ಬ್ಯಾಂಕ್ ಓಪನ್ ಆಗ್ತಾ ಇದೆ. ಗೃಹಲಕ್ಷ್ಮಿ ದುಡ್ಡು ಯಾರ್ಯಾರಿಗೆ ಬರುತ್ತೆ ಅವ್ರಿಗೆಲ್ಲ 30,000ದಿಂದ 3 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ. ಮಿನಿಸ್ಟರ್ ಆಗಿರೋಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳನೇ ಇಂಟ್ರೆಸ್ಟ್ ತಗೊಂಡು ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ಮೊದಲೆಲ್ಲ ಲೇಡೀಸ್ಗೆ ಅವರ ಗಂಡಂದರು ಹೆಲ್ಪ್ ಮಾಡ್ತಾಯಿದ್ರು. ಎಷ್ಟೊಂದು ಸ್ಕೀಮ್ಗಳಿರಬೇಕಾದ್ರೆ ಸಂಸಾರ ಅಂದಮೇಲೆ ಹೆಂಗಸರು ಗಂಡಸರ ಜೊತೆ ಕೈ ಜೋಡಿಸ್ಬೇಕಲ್ವ. ಇದಕ್ಕೆಲ್ಲ ಗೃಹಲಕ್ಷ್ಮಿ ಬ್ಯಾಂಕ್ ಹೆಲ್ಪ್ ಮಾಡುತ್ತೆ. ಗೃಹಲಕ್ಷ್ಮಿ ಬ್ಯಾಂಕ್ಗೆ ಸೇರಬೇಕು ಅಂದರೆ ಶೇರ್ಸ್ನ ತೊಗೋಬೇಕು. ಶೇರ್ಸ್ ತೊಗೊಳಕ್ಕೆ 1,000 ರೂಪಾಯಿನ ಕೊಡಬೇಕಾಗತ್ತೆ ಮತ್ತು ಪ್ರತಿ ತಿಂಗಳು 200 ರೂಪಾಯಿನ ಗೃಹಲಕ್ಷ್ಮಿ ಬ್ಯಾಂಕ್ಗೆ ಕಟ್ಟಬೇಕಾಗತ್ತೆ. ಇಲ್ಲಿ ಕೊಡೋ ಸಾಲಕ್ಕೆ ಬಡ್ಡಿ ತುಂಬಾ ಕಡಿಮೆ ಇರುತ್ತೆ. ಗೌರ್ಮೆಂಟ್ ಬ್ಯಾಂಕ್ಸಲ್ಲಿ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬರೀ ಸಾಲ ಕೊಡೋದಷ್ಟೇ ಅಲ್ಲ, ಈ ಬ್ಯಾಂಕಲ್ಲಿ ದುಡ್ಡೂ ಇಡ್ಬೋದು. ಅದಕ್ಕೆ ಎಷ್ಟು ಬಡ್ಡಿ ಏನು ಅಂತ ಮುಂದೆ ಹೇಳ್ತಾರೆ. ಮೊದಲೆಲ್ಲ ಏನಾದರೂ ದುಡ್ಡು ಬೇಕು ಅಂದರೆ ಅಕ್ಕಪಕ್ಕದವ್ರ ಹತ್ರ ಇಸ್ಕೊಳ್ಳೋದು, ಫ್ರೆಂಡ್ಸ್ ಹತ್ರ ಇಸ್ಕೊಳ್ಳೋದು ಮತ್ತು ಫೈನಾನ್ಸ್ ಕಂಪ್ನಿಗಳಲ್ಲೇ ದುಡ್ಡು ತಗೊಳ್ತಾ ಇದ್ರು. ಆದರೆ ಈ ಥರ ಗೃಹಲಕ್ಷ್ಮಿ ಬ್ಯಾಂಕ್ ಬಂದ ಮೇಲೆ ಇಂಥ ಸಾಲಗಳೆಲ್ಲ ಕಡಿಮೆ ಆಗಿ ದುಡ್ಡನ್ನು ಉಳಿಸ್ಬೋದು. ಬಡ್ಡಿನೂ ತುಂಬಾ ಕಡಿಮೆ ಇರುತ್ತೆ. ಇದಕ್ಕೇನು ಅಡಮಾನ ಇಡಬೇಕಾಗಿಲ್ಲ. ನವೆಂಬರ್ 28ನೇ ತಾರೀಕು ಗೃಹಲಕ್ಷ್ಮಿ ಬ್ಯಾಂಕು ಓಪನ್ ಆದಮೇಲೆ ಇನ್ನೂ ಡೀಟೇಲ್ಸ್ ಸಿಗುತ್ತೆ. ಗೃಹಲಕ್ಷ್ಮಿ ಬ್ಯಾಂಕ್ ಓಪನ್ ಆದಮೇಲೆ ಅಲ್ಲಿ ಅಕೌಂಟ್ ಯಾವ ಥರ ಮಾಡಬೇಕು, ಅಲ್ಲಿ ವ್ಯವಹಾರ ಯಾವ ಥರ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಎಲ್ಲರ ಮನೆಗೂ ಲಕ್ಷ್ಮಿಯನ್ನು ಹೊತ್ತು ತರಲಿ. ಎಲ್ಲರಿಗೂ ಶುಭವಾಗಲಿ.